ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗಲಿ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗಲಿ. ಮಸೂದೆ ಮರುಮಂಡನೆ ಆಗಲಿ. ಬಂಧುಗಳೇ, ಈ ರಾಜ್ಯದ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ 2026 ಸಂಸತ್ತಿನ ಕಳೆದ ಅಧಿವೇಶನದಲ್ಲಿ ಏನು ಸೋಲುಂಟಾಯಿತೋ ಅದಕ್ಕೆ ಗೆಲುವು ಆಗಲೇಬೇಕಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಾನು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳಾ ಮುಖಂಡರ ನಿಯೋಗದ ಜೊತೆಗೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಈ ಮನವಿ ಪತ್ರದ ಪ್ರತಿಯನ್ನು ನಮ್ಮ ಈ ಧರಣಿ ಮುಗಿದ ತಕ್ಷಣ ರೂಪಕಲಾ ಮತ್ತು ನಾಗರತ್ನ ಈ ರಾಜ್ಯ ಮಟ್ಟದ ಮಹಿಳಾ ಮುಖಂಡರ ನಿಯೋಗ ಹೋಗಿ ರಾಜ್ಯಪಾಲರಿಗೆ ಸಲ್ಲಿಸ್ತದೆ. ನಮ್ಮ ಒಂದೇ ಒಂದು ಬೇಡಿಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದ ಕನಸು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕಂತ ಹೇಳಿದ್ರೆ ಮಹಿಳೆಯರ ಸಹಭಾಗಿತ್ವ ಬೇಕೇ ಬೇಕು. ಆಡಳಿತದಲ್ಲೂ ಬೇಕು, ಎಲ್ಲ ಕ್ಷೇತ್ರದಲ್ಲೂ ಬೇಕು. 100ಕ್ಕೆ 50% ಮೀಸಲಾತಿ ಬೇಕು ಅಂತ ಕೇಳೋವಂಥವ್ರು ನಾವು. ಈಗ ಮನ್ನಣೆ ಆಗಿರ್ತಕ್ಕಂಥ ಮಸೂದೆ ಸಂಸತ್ತಲ್ಲಿ ಅಂಗೀಕಾರ ಆಗಿ 2 ಸಲ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿಲ್ಲ. ಅದಕ್ಕೆ ಮಸಲತ್ತು ನಡೆಸಿರ್ತಕ್ಕಂಥದ್ದು ಎಲ್ಲ ಪಕ್ಷಗಳ ಪಾರ್ಲಿಮೆಂಟೇರಿಯನ್ಸ್. ಅದಕ್ಕೆ ಅಂಥವ್ರಿಗೆ ಬೀದಿಯಲ್ಲಿ ಪಾಠ ಕಲಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತಂತೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಓಟ್ ಹಾಕಿಲ್ಲ, ಯಾರು ಓಟ್ ಹಾಕಿದ್ದಾರೆ ಅಂತ ಗೊತ್ತು ನಮಗೆ. ಓಟ್ ಹಾಕಿರುವಂಥವ್ರು, ಈ ಮಸೂದೆ ಪರ ಓಟ್ ಹಾಕಿರುವಂಥವ್ರಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭಿನಂದನೆ ಹೇಳುತ್ತೆ. ಯಾರು ಓಟ್ ಹಾಕದೆ ಚಿತಾವಣೆ ಮಾಡಿದ್ದಾರೆ, ಮಸಲತ್ತು ನಡೆಸಿದ್ದಾರೆ, ಇದು ಸೋಲು ಆಗಬೇಕು ಅಂತೇಳಿ ಅವ್ರಿಗೆ ಧಿಕ್ಕಾರ ಹಾಕುತ್ತೆ. ಧಿಕ್ಕಾರ ಹಾಕೋದೇ ಅಲ್ಲ, ಅಂಥ ಸಂಸದರ ಪಟ್ಟಿ ಮಾಡಿ ಅವರನ್ನು ಬೀದಿಯಲ್ಲಿ ಗೆರಾವು ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೀಗಾಗಿ ಈ ಮಸೂದೆ 2026 ಈ ಮಸೂದೆ ಮತ್ತೆ ಪಾರ್ಲಿಮೆಂಟಲ್ಲಿ ಮರುಮಂಡನೆ ಆಗಬೇಕು. ಮರುಮಂಡನೆ ಆಗೋದ್ರ ಮೂಲಕ ಎಲ್ಲ ಸಂಸತ್ ಸದಸ್ಯರು ಕೂಡ ನೀವು ಓಟ್ ಹಾಕಿ ಈ ಮಸೂದೆಯನ್ನು ಜಾರಿ ಮಾಡಬೇಕು. ಜಾರಿ ಮಾಡಿದಾಗೆ ಸಂವಿಧಾನಕ್ಕೆ ಗೌರವ, ಆ ಸಂವಿಧಾನ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ತರುತ್ತೆ. ಈ ಮೂಲಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ರಾಮದಾಸ್ ಅತ್ವಾಲೆ ಅವರು ಸಂಸತ್ತಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಅವರು ಸಂಸತ್ತಲ್ಲಿ ಸದಸ್ಯರಾಗಿದ್ದರು, ಈಗ ರಾಜ್ಯಸಭೆಯಲ್ಲಿ ಸದಸ್ಯರಾಗಿ ಮಂತ್ರಿಗಳಾಗಿದ್ದಾರೆ. ಅಂಥವ್ರು ಅವತ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಈ ಮಹಿಳಾ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡೋದಷ್ಟೇ ಅಲ್ಲ, ಬೀದಿಗೆ ಬಂದು ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟ ಕರ್ನಾಟಕದಲ್ಲಿ ಇವತ್ತು ಆರಂಭ ಆಗಿದೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಮಹಿಳಾ ಮೀಸಲಾತಿ ಮಸೂದೆ 2026 ಮರುಮಂಡನೆ ಆಗಬೇಕು. ಮಸೂದೆ ಪಾಸ್ ಆಗಬೇಕು. ಈ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೀನಿ. ಜೈ ಭೀಮ್, ಜೈ ಭಾರತ್. ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ನೇತಾರರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರಮಣನವರ ಹೋರಾಟ ಇವತ್ತು ಮಹಿಳಾ ಮೀಸಲಾತಿ ಹೋರಾಟಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳ ವತಿಯಿಂದ ಇವತ್ತು ಈ ಸಾಂಕೇತಿಕದ ಹೋರಾಟಕ್ಕೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರಮಣನವರಿಗೆ ಭೀಮ ಸ್ವಾಗತ ಕೊಡ್ತಾ ಇದ್ದೀವಿ. ಅದೇ ರೀತಿ ಮಹಿಳಾ ಮುಖಂಡರಾದ ಮಹಿಳಾ ರಾಜ್ಯಾಧ್ಯಕ್ಷರಾದ ರೂಪಕಲಾ ಅವರಾಗಮಿಸಿ
ಆಗಮಿಸಿದ್ದಾರೆ. ಅವರಿಗೂ ಭೀಮಾ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತೊಬ್ಬರು ಮಹಿಳಾ ಮುಖಂಡರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಾಗರತ್ನಮ್ಮ ಅವರು ಆಗಮಿಸಿದ್ದಾರೆ. ಮತ್ತೆ ದಲಿತ ಸಂಘಟನೆಯ ಮುಖಂಡರಾದ ಗಗನ್ ಅವರು ಆಗಮಿಸಿದ್ದಾರೆ. ಮತ್ತು ನಿರ್ಮಗಳದಿಂದ ಶೋಭಾ ಅವರು ಆಗಮಿಸಿದ್ದಾರೆ. ನಾಗಮ್ಮ ಅವರು, ಅಂಬಿಕಾ ಅವರು, ಪ್ರತಿಯೊಬ್ಬರು ಎಲ್ಲ ಮಹಿಳೆಯರು ಆಗಮಿಸಿದ್ದಾರೆ. ಮತ್ತೆ ದಲಿತ ಸಂಘಟನೆಯ ಮತ್ತೊಬ್ಬರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಲಯನ್ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಮತ್ತು ಲಯನ್ ಬಾಲಕೃಷ್ಣ ಅವರು ಆಗಮಿಸಿದ್ದಾರೆ. ಪ್ರತಿಯೊಬ್ಬರು ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ಬೆಂಗಳೂರು ನಗರದ ಎಲ್ಲ ನಾಯಕರುಗಳು ಈ ಸಭೆಗೆ ಆಗಮಿಸಿರುವ ಎಲ್ಲರಿಗೂ ಭೀಮಾ ಸ್ವಾಗತ ಕೊಡ್ತಾ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರಮಣಯ್ಯನವರು ಮಾತಾಡ್ತಾರೆ. ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ರಾಮದಾಸ್ ಅಠವಾಲೆ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ 2026 ಕಳೆದ ಸಂಸತ್ ಅಧಿವೇಶನದಲ್ಲಿ ಸೋಲುಂಟಾದ ಕಾರಣ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದನ್ನ ಸವಾಲಾಗಿ ತಗೊಂಡು ಹೋರಾಟ ನಡೆಸಬೇಕು ಅಂತೇಳಿ ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಈ ಹೋರಾಟ ಆರಂಭ ಆಗಿದೆ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಈ ಹೋರಾಟಕ್ಕೆ ಚಾಲನೆ ಇವತ್ತು ಕೊಟ್ಟಿದ್ದೇವೆ. ಆರಂಭ ಇದು ಹೀಗೆ ಇಡೀ ರಾಜ್ಯದಾದ್ಯಂತ ಈ ಅಭಿಯಾನ, ಹೋರಾಟದ ಅಭಿಯಾನ, ಜಾಗೃತಿ ಅಭಿಯಾನ ಮತ್ತು ವಿವಿಧ ರಾಜಕೀಯ ಪಕ್ಷಗಳು ಮಾಡಿದಂತ ಮಸಲತ್ತು ಮೀಸಲಾತಿ, ಮಹಿಳಾ ಮೀಸಲಾತಿ ಜಾರಿಗೆ ಆಗಬಾರ್ದು ಅಂತ ನಡೆಸಿದಂತ ಮಸಲತ್ತು ಏನಿದೆ, ಆ ಚಿತಾವಣೆ ಏನಿದೆ, ಅದನ್ನ ಬಹಿರಂಗಪಡಿಸಿ ಮುಂದಿನ ಅಧಿವೇಶನದಲ್ಲಿ ಈ ಮಸೂದೆ ಮಂಡನೆ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ಮಹಿಳಾ ಕಾರ್ಯಕರ್ತರು ಕೇವಲ 12 ಗಂಟೆಯಲ್ಲಿ ಕರೆ ಬಂದ ತಕ್ಷಣ ಈ ರೀತಿ ಸೇರೋದಿದೆಯಲ್ಲ, ಈ ರೀತಿ ಸೇರಿ ಐಕ್ಯ ಹೋರಾಟ ನಡೆಸಿದ್ರೆ ಈ ಮಹಿಳಾ ಮೀಸಲಾತಿ ಹೋರಾಟಕ್ಕೆ ಜಯ ಸಿಕ್ಕುತ್ತೆ ಅನ್ನೋ ಹೆಮ್ಮೆ ನನಗೆ ಬಹಳ ಸಂತೋಷದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಕೇವಲ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡುವಷ್ಟೇ ಇಲ್ಲ, ಇಡೀ ರಾಜ್ಯದಾದ್ಯಂತ ಈ ಅಭಿಯಾನವನ್ನ ನಾವು ಮುಂದೆ ತಗೊಂಡು ಹೋಗ್ಬೇಕು. ನಾನು ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಸಂಚರಿಸಿ ಈ ಜಾಗೃತಿಯ ಅಭಿಯಾನವನ್ನ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ರಾಜ್ಯದ ಮುಖಂಡರಿದ್ದೀರಿ, ಜಿಲ್ಲಾ ಮುಖಂಡರುಗಳಿದ್ದೀರಿ, ಎಲ್ಲರೂ ಕೂಡ ಐಕ್ಯವಾಗಿ ಈ ಹೋರಾಟಕ್ಕೆ ಚಾಲನೆ ಕೊಟ್ಟು ನಾವು ಕಾಂಗ್ರೆಸ್, ಬಿಜೆಪಿ, ಜನತಾದಳ ಅಂತಿಲ್ಲ, ಎಲ್ಲಾ ಪಾರ್ಟಿಯ ಪಾರ್ಲಿಮೆಂಟೇರಿಯನ್ಸ್ ಮೊನ್ನೆ ಅನೇಕರು ಅರ್ಧಕ್ಕರ್ಧ ಜನ ಪರ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಜನ ಅದರ ವಿರೋಧ ಮಾಡಿದ್ದಾರೆ. ಇದಕ್ಕೆ ಆ ಪಾರ್ಟಿಯವರು ಈ ಪಾರ್ಟಿಯವರು ಅಂತಿಲ್ಲ, ಯಾರು ಮಹಿಳಾ ಮೀಸಲಾತಿ ವಿರೋಧಿಗಳಿದ್ದಾರೋ, ಈ ಹಿಂದೆ ಇದಕ್ಕೆ ಸೋಲನ್ನು ಉಂಟು ಮಾಡಿದ್ರು, ಅದೇ ಜನ ಇವತ್ತು ಎಲ್ಲಾ ಪಾರ್ಟಿಗಳಿಂದ ಇದಕ್ಕೆ ಸೋಲು ಕಾಣ್ತಿರ್ತಕ್ಕಂಥದ್ದು. ಇದು ಸೋಲು ಬರೀ ರಾಜಕೀಯ ಸೋಲಲ್ಲ, ಇದು ಮಹಿಳೆಯರಿಗಾಗಿರ್ತಕ್ಕಂಥ ಅವಮಾನ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಮತ್ತು ಭಾರತದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅನ್ನೋದು ನಾವೆಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ತಿಳಿ ಹೇಳ್ತಕ್ಕಂಥ ಒಂದು ಅಭಿಯಾನ, ಜಾಗೃತಿಗೊಳಿಸ್ತಕ್ಕಂಥ ಒಂದು ಅಭಿಯಾನ. ಇದು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ನೆಹರು ಮಂತ್ರಿಮಂಡಲದಲ್ಲಿ ಕಾನೂನು ಸಚಿವರಾಗಿರ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಮಹಿಳೆಯರಿಗೆ ಆದ್ಯತೆ ಕೊಡ್ಬೇಕಂತೇಳಿ ರಾಜೀನಾಮೆ ಕೊಟ್ಟರು, ಅದೇ ಉದ್ದೇಶವನ್ನ ಆಗಾಗ ಈ ಮಹಿಳಾ ಮೀಸಲಾತಿಗೆ ಹಿನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿದು ಮಹಿಳೆಯರಿಗೆ ಆದ್ಯತೆ ಆಗಬೇಕು, ಅವ್ರಿಗೆಲ್ಲಾ ರೀತಿಯ ಹಕ್ಕು ಬರಬೇಕು, ರಾಜಕೀಯವಾಗಿ ಮೀಸಲಾತಿ ಬರಬೇಕು. 33% ಅಲ್ಲ, ಅದು 50% ಮೀಸಲಾತಿ ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಹೋರಾಟ ಕನಿಷ್ಠ ಪಕ್ಷ 33ರಿಂದ ಆರಂಭ ಆಗಲಿ ಅಂತೇಳಿ ರಾಮದಾಸ್ ಅಠವಾಲೆ ಅವರು ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಿ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಅನೇಕ ರಾಜಕೀಯ ಪಕ್ಷ ಇದ್ದಾಗ್ಯೂ ಕೂಡ ಈ ಮಸೂದೆ ಸೋಲನ್ನ ಕಂಡಿದೆ. ಇದಕ್ಕೆ ನಾವು ಹೋರಾಟ ಮಾಡಲೇಬೇಕಾಗಿದೆ. ಇಂದಲ್ಲ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಿಳಾ ಮೀಸಲಾತಿ ಕನಸು ನನಸಾಗೋದಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು, ಮುಖಂಡರು ಇಡೀ ದೇಶದಾದ್ಯಂತ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದೆ ಇರೋದ್ರಿಂದ ಈಗ ಎಲ್ಲರೂ ಮಾತಾಡ್ತಾರೆ, ಯಾರು ವಿರೋಧ ಮಾಡಿದ್ರು ಅಲ್ಲಿ
ಅವರ ಮಹಿಳಾ ಸಂಘಟನೆಗಳು ಬೀದಿ ಹೋರಾಟ ಮಾಡ್ತಾ ಇದ್ದಾವೆ. ಅವ್ರಿಗೆ ಹೇಳ್ತಾ ಇದೀವಿ ನಾವು, ನಿಮ್ಮ ಪಾರ್ಲಿಮೆಂಟೇರಿಯನ್ಸ್ಗೆ ಹೇಳಿ, ಯಾರು ನೀವು ವಿರೋಧವಾಗಿ ವೋಟ್ ಹಾಕಿದ್ರು ಪಾರ್ಲಿಮೆಂಟ್ ಅಲ್ಲಿ, ಇದು ಯಾವುದೇ ಪಕ್ಷಕ್ಕಾಗ್ಲಿ ಅಥವಾ ಬೇರೆ ಯಾವುದೇ ಜಾತಿಗಾಗ್ಲಿ ಮಾಡಿರ್ತಕ್ಕಂಥದ್ದ, ಇಡೀ ಮಹಿಳಾ ಲೋಕಕ್ಕೆ ಮಾಡಿರ್ತಕ್ಕಂಥ ಅಪಮಾನವನ್ನ ನಾವೆಲ್ಲರೂ ಒಟ್ಟಿಗೆ ಖಂಡಿಸಬೇಕಾಗಿದೆ. ಅದಕ್ಕೆ ಆಯಾ ಪಕ್ಷಗಳ ಪಾರ್ಲಿಮೆಂಟೇರಿಯನ್ ಸಂಸತ್ ಸದಸ್ಯರೇನಿದ್ದಾರೆ, ಅದು ರಾಜ್ಯಸಭೆಯಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು. ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಇದನ್ನ ಸೋಲ್ ಕಾಣಿಸ್ಬೇಕು ಅಂತೇಳಿ ಎರಡನೇ ಸಲ ಈ ರೀತಿ ಆಗ್ತದೆ. ಅದಕ್ಕೆ ಮೂರನೇ ಸಲ ಈ ಮಸೂದೆ ಮಂಡನೆ ಆಗಲೇಬೇಕು. ಅದು ಮುಂದಿನ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಿರೋ ಮತ್ತೊಂದು ಸಲ ಮಾಡ್ತಿರೋ, ನಾವು ಇವತ್ತು ರಾಷ್ಟ್ರಪತಿಗಳ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಪತ್ರವನ್ನ ಇವತ್ತು ಕಳಿಸ್ಕೊಡ್ತಾ ಇದೀವಿ. ಇಲ್ಲಿ ರಾಜ್ಯಪಾಲರು ಕೊಡ್ತೀವಿ, ಅದು ರಾಷ್ಟ್ರಪತಿಗೆ ಹೋಗುತ್ತೆ, ರಾಷ್ಟ್ರಪತಿಯಿಂದ ಪ್ರಧಾನಮಂತ್ರಿಗೆ ಹೋಗುತ್ತೆ. ಮಹಿಳಾ ಮೀಸಲಾತಿ ಮಸೂದೆ NDA ಸರ್ಕಾರ ತಂದಿದೆ, ಹಿಂದೆ UPA ಸರ್ಕಾರನು ತಂದಿತ್ತು, ಆಗಲೂ ಸೋಲುಣಿಸ್ತು, ಇವತ್ತು ಸೋಲುಣಿಸಿದೆ. ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಲ್ಲಿ ದೊಡ್ಡ ಜನಾಂದೋಲನ ಮಾಡಿ ಈ ಮಸೂದೆಗೆ ಯಶಸ್ವಿ ಕಾಣತಕ್ಕಂಥ ದಿನಗಳಿಗೆ ನಾವೆಲ್ಲರೂ ಕೂಡ ಕಾತೊರೆಯಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲ ವಿನಂತಿ ಮಾಡಿ, ವಿಶೇಷವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ಮಹಿಳಾ ಮುಖಂಡರು ಈ ಸ್ಫೂರ್ತಿ ಇದೇ ರೀತಿ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಈ ಮಸೂದೆ ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಯಾವ್ಯಾವ ರಾಜಕೀಯ ಪಕ್ಷಗಳು ಮಸಲತ್ತು ನಡೆಸ್ತಾ ಇದ್ದಾವೆ ಅಂದ್ರೆ ಆಯಾ ಪಕ್ಷಗಳಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಮನಸ್ಥಿತಿ ಬಹಳ ಅಗಾಧವಾಗಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ಇದು ಮಸೂದೆಗೆ ವೋಟ್ ಹಾಕುವಾಗ ಅವರ ಹೈಕಮಾಂಡ್ಗಾಗ್ಲಿ ಅಥವಾ ಅವರ ವರಿಷ್ಠರಿಗಾಗ್ಲಿ ಹೇಳದೆ ತಾವೇ ಒಳಗಿಂದೊಳಗೆ ಮಸಲತ್ತು ನಡೆಸಿ ಮಹಿಳಾ ಮೀಸಲಾತಿ ಮಸೂದೆಗೆ ಹಿನ್ನಡೆ ಆಗಿರ್ತಕ್ಕಂಥದ್ದನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಕರ್ನಾಟಕದಿಂದ ಆರಂಭ ಮಾಡ್ತಾ ಇದೀವಿ, ಇಡೀ ದೇಶದಾದ್ಯಂತ ಇದು ದೊಡ್ಡ ಜನಾಂದೋಲನವಾಗಿ ಪರಿಣಾಮ ಆಗೋದಕ್ಕೆ ಕರ್ನಾಟಕ ಮುನ್ನುಡಿ ಬರೀತದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಹಿಳಾ ಎಲ್ಲ ಮುಖಂಡರು, ಕಾರ್ಯಕರ್ತರು ಮತ್ತು ನಮ್ಮ ಸಂಘಟನೆಗಳ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳು ಸಿದ್ಧರಾಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡಿ, ಈ ಹೋರಾಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಸೋಲು ಕಾಣಬಾರದು. ಮುಂದಿನ ದಿನಗಳಲ್ಲಿ ಈ ಮಸೂದೆಯನ್ನ ಮತ್ತೆ ಇದು ಸಂಸತ್ನಲ್ಲಿ ಮರು ಮಂಡನೆ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ಜೈ ಭೀಮ್, ಜೈ ಭಾರತ್. ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಮತ್ತು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಣ್ಣ ವೆಂಕಟಮ್ಮನವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹೋರಾಟಗಾರರೇ, ಮಹಿಳಾ ಹೋರಾಟಗಾರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಹಿಳಾ ಮೀಸಲಾತಿ ವಿರುದ್ಧವಾಗಿ, ಮಹಿಳಾ ವಿಷಯ ಪರವಾಗಿ ಒಂದು ಹೋರಾಟ ಮಾಡಲಾಗ್ತಾ ಇದೆ. ಸಂಸತ್ನಲ್ಲಿ ಈ ಮಸೂದೆಯನ್ನ ಮಂಡಿಸಲಿಕ್ಕೆ ಏನು ಈ ಸರ್ಕಾರ ವಿಫಲ ಆಗಿದೆ, ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಇಂತಹ ಹೋರಾಟಗಳನ್ನ, ಬಹಳಷ್ಟು ಹೋರಾಟಗಳನ್ನ ತಮ್ಮ ಬದುಕಿನಲ್ಲಿ ಮಾಡ್ಕೊಳ್ತಾ ಬರ್ತಾ ಒಂದು ಮಹಿಳಾ ಪರವಾದಿಯಾಗಿ ಅಣ್ಣ ವೆಂಕಟಮ್ಮನವರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಉದ್ದಕ್ಕೂ ಸಹ ಮಹಿಳೆಯರ ಪರವಾಗಿದ್ದುಕೊಂಡು ಮಹಿಳೆಯರಿಗೆ ಹಿಂದೂ ಉತ್ತರಾಯಣ ಕಾಯ್ದೆ ಅದನ್ನ ಮಂಡನೆ ಆಗಲಿಲ್ಲ ಅಂತ ಅವತ್ತು ಅವರು ಮಂತ್ರಿ ಪದವಿಗೆ ರಾಜೀನಾಮೆಗಳನ್ನು ಕೊಟ್ಟು ಹೊರಗೆ ಬಂದರು. ಅದೇ ರೀತಿ 2000 ವರ್ಷಗಳ ಕಾಲ ಈ ಮಹಿಳೆಯರನ್ನ ವಿದ್ಯೆ ಇಲ್ಲದೆ ಅವರನ್ನ ಸ್ಥಾನಮಾನಗಳನ್ನು ಕಲ್ಪಿಸದೆ ಅವರನ್ನ ಒಂದು ಕೂಪದಲ್ಲಿ, ಕತ್ತಲೆಯ ಕೂಪದಲ್ಲಿ ಇರಿಸಲಾಗಿತ್ತು. ಅಂತಹ ಮಹಿಳೆಯರಿಗೆ ಸ್ಥಾನಮಾನಗಳನ್ನ, ಹಕ್ಕುಗಳನ್ನ, ಅವಕಾಶಗಳನ್ನ ಕಲ್ಪಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಏನು ಕಾಯ್ದೆ, ಕಾನೂನು ಅಥವಾ ಹಕ್ಕುಗಳಿದಾವೆ, ಇಂಥ ಹಕ್ಕುಗಳನ್ನ ಬಹಳ ಜಾಗರೂಕತೆಯಿಂದ ನಿಭಾಯಿಸಿ ಮಹಿಳೆಯರನ್ನ ಎಲ್ಲೂ ಸಹ ಬಿಡಬಾರ್ದು, ಮಹಿಳೆಯರನ್ನ ಬೆಳೆಯೋದಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು, ಅವ್ರನ್ನ ಮಟ್ಟ ಹಾಕ್ಬೇಕು ಅನ್ನುವಂತಹ ಮನುವಾದಿ ಮನಸ್ಥಿತಿಯಿಂದ ಇವತ್ತು ಈ ಮಸೂದೆಗೆ ಸೋಲಾಗಿದೆ. ಈ ಮಸೂದೆಯ ಪರವಾಗಿ ಎಲ್ಲರೂ ಸಹ ಒಂದು ಓಟನ್ನ ಚಲಾಯಿಸಿ ಮಹಿಳೆಯರ ಪರವಾಗಿ ಮಸೂದೆಯನ್ನ ಅವರು ರಚಿಸಬೇಕಾಗಿತ್ತು, ಮಹಿಳೆಯರ ಪರವಾಗಿ ಮಸೂದೆಯನ್ನ ತರಬೇಕಾಗಿತ್ತು. 33% ಏನು ಮೀಸಲಾತಿ ಮಸೂದೆ ಇತ್ತು, ಆ ಮಸೂದೆಯನ್ನ ಈಗ ವೆಂಕಟಮ್ಮನವರು ಹಿಂದಿನಿಂದಲೂ ಸಹ ಅವರು ಈ ಒಂದು ಹೋರಾಟಕ್ಕೆ ಯಾವತ್ತು ಬಂದರೂ ಅವತ್ತಿಂದನೂ ಸಹ ಈ ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ 50% ಮೀಸಲಾತಿ ಸಿಗಬೇಕು ಅಂತ ಯಾವತ್ತೂ ಸಹ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಕಾನೂನಾತ್ಮಕವಾಗಿ ಈ 33% ಮೀಸಲಾತಿಯನ್ನ ನೀವು ಏನು ನಿಮ್ಮ ಲೋಕಸಭೆಯ ಮುಖಾಂತರ ಮಂಡಿಸಬೇಕಾದಂತಹ ಒಂದು ಕಾಯ್ದೆನ ತರಬೇಕಾಗಿದ್ದನ್ನ ಕಾಯ್ದೆನೇ ನೀವು ಅದರ ಪರವಾಗಿ ತಮ್ಮ ಬೆಂಬಲವನ್ನ ಚಲಾಯಿಸದೆ ಆ ಒಂದು ಮಸೂದೆ ಪಾಸ್ ಆಗದಿರೋದಕ್ಕೆ ಕಾರಣ ಆಗಿದೆ ಅಂದ್ರೆ
ನಿಮ್ಮಲ್ಲಿ ಮನುಷ್ಯತ್ವನೇ ಇಲ್ಲ, ನೀವು ಈ ಒಂದು ಮಹಿಳೆಯರನ್ನ ವಿರೋಧ ಮಾಡುವ ಮುಖಾಂತರವಾಗಿ ಇಡೀ ದೇಶದ ಅಭಿವೃದ್ಧಿಯನ್ನೇ ಕಡೆಗಾಣಿಸ್ತಾ ಇದ್ದೀರಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೋರಾಟಕ್ಕೆ ಜಯವಾಗಲಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ಬೇಕೇ ಬೇಕು. ಮೊದಲಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸಮತಾ ಸೈನಿಕ ದಳ ಇವರ ಹೋರಾಟಕ್ಕೆ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬೆಂಬಲವನ್ನು ಕೊಟ್ಟು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಸೌತ್ ಇಂಡಿಯಾದಲ್ಲಿ ಮಹಿಳಾ ಮೀಸಲಾತಿ ಮಂಡನೆ ಆಗಲೇಬೇಕು, ಮರುಮಂಡನೆ ಆಗಲೇಬೇಕು ಅಂತೇಳಿ ಡಾಕ್ಟರ್ ಎಂ ವೆಂಕಟರಮಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಮಹಿಳಾ ಲೀಡರ್ಗಳು, ನಮ್ಮ ನಾಗರತ್ನ ಸಿಸ್ಟರು, ರೂಪಕಲಾ ಅವರು, ಗಗನ ಅವರು, ರಮಣಿ ಅವರು, ಶೋಭಾ ಅವರು, ಇನ್ನೂ ಹಲವಾರು ಹೆಣ್ಮಕ್ಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದೀರಾ. ಇದು ಬಾಬಾ ಸಾಹೇಬರ ಕನಸಿದು. ಹಿಂದೂ ಕೋಡ್ ಬಿಲ್ಲಲ್ಲಿ ಹೆಣ್ಮಕ್ಳಿಗೆ ಸರಿ ಸಮಾನ ಅವಕಾಶ ಕೊಡಬೇಕಂತ ರಾಜೀನಾಮೆ ಆ ಕಾಲದಲ್ಲಿ ಕೊಟ್ಟಿದ್ರು. ಇವಾಗ ಈ ಸರ್ಕಾರ, NDA ಸರ್ಕಾರ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ಬೇಕಂತೇಳಿ ಮಂಡನೆ ಮಾಡಿದ್ರೆ ಅದನ್ನು ವಿರೋಧ ಮಾಡ್ತಾರೆ. ಅಂದರೆ ಅವ್ರ ಮನಸ್ಥಿತಿ ಏನಿದೆ ರಾಜಕೀಯವಾಗಿ, ಹೆಣ್ಮಕ್ಳು ಮೇಲೆ ಬರಬಾರ್ದು ಅಂತೇಳಿ. ಅದಕ್ಕೆ ಅಣ್ಣವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಮಹಿಳಾ ಮೀಸಲಾತಿ ಮಂಡನೆ ಮರುಮಂಡನೆ ಆಗಲೇಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಮನೆಯಲ್ಲಿ ಅವರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಸೇರಿದೆ ಈ ಬಿಲ್ಲು ಮಂಡನೆ ಮಾಡಿದ್ದಾರೆ. ಅದನ್ನು ಮರು ಮಂಡನೆ ಮಾಡಿ ಅದನ್ನು ಜಯಗೊಳಿಸ್ಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ಬಡವರ ಬಂಧುವಾದಂತಹ ಡಾಕ್ಟರ್ ಎಂ ವೆಂಕಟರಮಣ್ಣನವರ ನೇತೃತ್ವದಲ್ಲಿ ಈ ಮಹಿಳಾ ಮಸೂದೆ ಜಾರಿಯಾಗಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಕಳೆದ 70 ವರ್ಷಗಳ ಹಿಂದೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೋಸ್ಕರ ಮಹಿಳೆಯರ ಮಸೂದೆಯ ಜಾರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತಹ ತ್ಯಾಗ ಈಗಾಗಲೇ ನಮ್ಮ ಬಾಲಕೃಷ್ಣಣ್ಣವರು ಹೇಳಿದ್ದಾರೆ. ಮಹಿಳೆಯರು ಇವತ್ತಿಗೂ ಸಹ ಮಹಿಳೆಯರನ್ನ ಇನ್ನೂ ಕಡೆಗಣಿಸುವಂತ ಸಮಾಜ ನಮ್ಮ ಮುಂದೆ ಇದೆ. ಪ್ರತಿ ಪಕ್ಷಗಳಲ್ಲೂ ಸಹ ಹೆಣ್ಮಕ್ಳು ಇದ್ದಾರೆ. ಆ ಹೆಣ್ಮಕ್ಳು ಸಹ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಾವು ಇದನ್ನ ವಿರೋಧ ಮಾಡೋದ್ರಿಂದ ಯಾರಿಗೆ ನಷ್ಟ ಅನ್ನೋದನ್ನ ಪ್ರತಿಯೊಬ್ಬ ಪಕ್ಷದ ಹೆಣ್ಮಕ್ಳು ಸಹ ಇದನ್ನ ಆಲೋಚನೆ ಮಾಡಬೇಕಾಗಿದೆ. ಈ ಒಂದು ಮಸೂದೆ ನಮ್ಮೆಲ್ಲರ ಹಕ್ಕು. ಏನು ಇನ್ನೂ 33% ಅನ್ನ ನಾವು ಇನ್ನೂ ಸಹ ಕೇಳ್ಕೊಂಡು ಹೇಳ್ಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಸರ್ಕಾರ ಇದನ್ನ ಜಾರಿ ಮಾಡಲೇಬೇಕಾದಂತ ಸಂದರ್ಭ ಇದೆ. ಬೇರೆ ಏನೋ ಜನಸಂಖ್ಯೆ ಆಧಾರವಾಗಿ ಏನು ಸರ್ಕಾರ ಇವತ್ತೇನು ಅದನ್ನ ವಿರೋಧ ಮಾಡ್ತಾ ಇದೆ, ಅದನ್ನ ಏನು ಸರ್ಕಾರ ವಿರೋಧ ಮಾಡ್ತಾ ಇದೆ, ಅದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕಾಗಿದೆ. ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರ ಏನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಹೆಣ್ಮಕ್ಳು ಮುಂದೆ ಬರಬೇಕಾಗಿದೆ. ಈ ಒಂದು ಜನಗಣತಿಯ ಪ್ರಕಾರ ಏನು ವಿಂಗಡಣೆ ಆಗ್ಬೇಕಾಗಿದೆ ಅದನ್ನ ಹೊರತುಪಡಿಸಿ ಮೊದಲು ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡಲೇಬೇಕಾದಂತ ಸಂದರ್ಭ ಬಹಳ ಅವಶ್ಯಕತೆ ಆಗಿದೆ. ಹಾಗಾಗಿ ನಮ್ಮೆಲ್ಲರ ಹೋರಾಟ ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಇಡೀ ರಾಜ್ಯಾದ್ಯಂತ ಅಭಿಯಾನವನ್ನ ಹಮ್ಮಿಕೊಂಡು ಈ ಒಂದು ಮಹಿಳಾ ಮೀಸಲಾತಿ ಜಾರಿ ಆಗ್ಲೇಬೇಕಾದಂತ ಒಂದು ಒತ್ತಾಯವನ್ನ ನಾವು ಮಾಡ್ತೀವಿ. ಇದನ್ನ ಎಲ್ಲಾ ಪಕ್ಷದವರು ಸಹ ಇದನ್ನ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಗಂಭೀರವಾಗಿ ಅದರಲ್ಲಿರ್ತಕ್ಕಂಥ ಮಹಿಳೆಯರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇದನ್ನ ಜಾರಿ ಮಾಡೋದಕ್ಕೆ ನಾವೆಲ್ಲರೂ ಸಹ ಒತ್ತಾಯ ಮಾಡ್ತಾ ಈ ಒಂದು ಏನು ಕೇಂದ್ರ ಸರ್ಕಾರ ಈಗಾಗಲೇ ಏನು ಅದನ್ನ ಜಾರಿ ಮುಂದಿನ ಮಸೂದೆಯಲ್ಲಿ ಅದನ್ನ ಮಂಡಿಸಬೇಕು ಅಂತ ಹೇಳ್ತಾ ನಮ್ಮೆಲ್ಲರ ಒತ್ತಾಯವನ್ನ ನಾವು ಇಡೀ ಹೋರಾಟದ ಮೂಲಕ ನಾವು ಇದನ್ನ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.